ನಮಸ್ಕಾರ. ಎಚ್.ಎಸ್. ವೆಂಕಟೇಶ ಮೂರ್ತಿ ಮೊನ್ನೆ ತಾನೇ ಅಂಥವ್ರನ್ನ ಹೋದರು ಅಂತ ಅನ್ನಬಾರ್ದು. ಕಣ್ಣು ಮರೆಯಾದ ನಮ್ಮ ಕಣ್ಣಿಗೆ ಯಾರು ಸಿಗ್ತಾ ಇಲ್ಲ. ಆದರೆ ಮನಸ್ಸು ಮೈಗಳಲ್ಲಿ ಅಂಥ ಸಾಹಿತಿಗಳ ಕಾವ್ಯ, ಅವರ ಜೀವನ ಈಗಿನ ಯುವಕರಿಗೆ ಮಾರ್ಗದರ್ಶಿ. ಅವರ ಚುಟುಕುಗಳನ್ನು ಭಾಳ ಆಧ್ಯಾತ್ಮವನ್ನು ಟಚ್ ಇಟ್ಕೊಂಡು ಬರೀತಾಯಿದ್ರು. ಅಂಥ ಸರಳ ಸಜ್ಜನಿಕೆಯ ಕವಿಯವರು. ನೋಡಿ, ಬರೀತಾರೆ ಒಂದು ಕಡೆ, ಯಾರೋ ಒತ್ತು ಯಾರೋ ಬಿತ್ತಿ ಎಲ್ಲೋ ಬೆಳೆದ ತುತ್ತು ನಮ್ಮದು ಈ ಹೊತ್ತು. ಎಷ್ಟು ಚೆನ್ನಾಗಿದೆ ನೋಡಿ. ಯಾರೋ ಒತ್ತು ಯಾರೋ ಬಿತ್ತಿ ಎಲ್ಲೋ ಬೆಳೆದ ತುತ್ತು ನಮ್ಮದು ಈ ಹೊತ್ತು, ಯಾರೋ ಕವಿ ಎಂದೋ ಏಕೋ ಮರೆತು ಹೋದ ಸಾಲು ಇಂದು ನಮ್ಮ ಪಾಲು. ಇವತ್ತು ಅನೇಕರು ಪ್ರಾಸಗಳು ಮಾಡ್ತಾರೆ, ಸೋಮನ್ ಟಿಣಿಕ್ಯಾಡಿ ಪ್ರಾಸ ತರ್ತಾರೆ ಕೊನೆಗಡೆ. ಇದಲ್ಲ, ಅದು ಪ್ರಾಸ ಅಲ್ಲ, ಇದು ನಿಜವಾದಂಥ ಪ್ರಾಸ. ಯಾರೋ ಒತ್ತು ಯಾರೋ ಬಿತ್ತಿ ಎಲ್ಲೋ ಬೆಳೆದ ತುತ್ತು ನಮ್ಮದು ಈ ಹೊತ್ತು, ಯಾರೋ ಕವಿ ಎಂದೋ ಏಕೋ ಮರೆತು ಹೋದ ಸಾಲು ಇಂದು ನಮ್ಮ ಪಾಲು. ಏನು ಅದ್ಭುತ! ಹಾಗೆ ಲೈಟ್ ಚುಟುಕುಗಳನ್ನು ಕವನಗಳನ್ನು ಬರೆಯೋದ್ರಲ್ಲೂ ಕೂಡ ವೆಂಕಟೇಶ ಮೂರ್ತಿ ಅವ್ರದ್ದು ಎತ್ತಿದ ಕೈಯಾಗಿತ್ತು. ನೋಡಿ, ದೋಸೆ, ಇಂದ್ರಭವನದ ದೋಸೆ ಬಗ್ಗೆ ಒಂದು ಕಡೆ ಬರೀತಾರೆ. ಇಂದ್ರಭವನದಲ್ಲಿ ಚಂದ್ರ ಮೂಡಿತೋ ದೋಸೆ ಹಂಚಿನಲ್ಲಿ. ದೋಸೆ ಹಾಕಿದ ತಕ್ಷಣ ಅವರಿಗೆ ಇಂದ್ರಭವನ ಹೋಟೆಲ್ ದೋಸೆ ಹಾಕಿದ ತಕ್ಷಣ ಅವರಿಗೆ ಇಂದ್ರಭವನದಲ್ಲಿ ಚಂದ್ರ ಮೂಡಿತೋ ದೋಸೆ ಹಂಚಿನಲ್ಲಿ, ಮೂಡಿತೆಂದೆಯೋ ಮತ್ತೆ ಮುಳುಗಿತು ಉದರ ಗಗನದಲ್ಲಿ. ನೋಡಿ ಎಷ್ಟು ಚೆನ್ನಾಗಿದೆಲ್ಲ. ಮೂಡಿತೋ ಮತ್ತು ಉದರ ಗಗನದಲ್ಲಿ. ಮೂಡಿತು ಅಂದರೆ ತಿಂದುಬಿಡ್ತೀವಿ. ಈ ಚಂದ್ರನ ಇಡೀ ರಾತ್ರಿ ನೋಡ್ಬೋದು, ಆದರೆ ದೋಸೆ ಅನ್ನೋ ಚಂದ್ರನ ಮೂಡಿತು ಚಂದ್ರ ಅನ್ನೋದ್ರೊಳಗಡೆ ಉದರ ಗಗನದಲ್ಲಿ ಮರೆಯಾಗ್ತಾನೆ. ಕೊನೆಗೆ ಬರೀತಾರೆ, ಕನ್ನಡ ಮಾತೆಯ ಮುದ್ದಿನ ಮಕ್ಕಳೇ ಮಾತೆಗೆ ಮಾತನ್ನು ನೀಡಿ. ನೋಡ್ರಿ ಎಷ್ಟು ಚೆನ್ನಾಗಿದೆ ಪ್ರಾಸ. ಕನ್ನಡ ಮಾತೆಯ ಮುದ್ದಿನ ಮಕ್ಕಳೇ ಮಾತೆಗೆ ಮಾತನ್ನು ನೀಡಿ, ಎಲ್ಲೇ ಹೋದರೂ ಏನೇ ಆದರೂ ಕನ್ನಡ ಮಾತನ್ನೇ ಆಡಿ. ಹೀಗೆ ಭಾವ ಅರ್ಥಗಳಿಂದ ಗರ್ಭಿತವಾಗಿರ್ತಕ್ಕಂಥ ಶಬ್ದಗಳನ್ನು ಇತ್ತೀಚಿನ ನಮ್ಮ ಯುವ ಜನಾಂಗ ಓದುವುದನ್ನೇ ಮರೆತಿದೆ. ಅದರಲ್ಲೂ ಕೈಯಲ್ಲಿ ಮೊಬೈಲ್ ಬಂದ ಮೇಲಂತೂ ಓದು ಹವ್ಯಾಸವೇ ಹೋಗಿದೆ. ನಾವು ಎಷ್ಟೋ ಕಡೆ ಪುಸ್ತಕಗಳಿಗೆ ಹೋದಾಗ, ಇಲ್ಲ ಸರ್ ಬುಕ್ಸ್ ಮಾರಾಟ ಆಗ್ತಿಲ್ಲ ಅಂತಾರೆ. ನಾವೆಲ್ಲ ಓದಿದ್ರಿಂದಲೇ, ನನಗೂ ಸರ್ ನಿಮಗೆ ಮಾತಾಡ್ಬೇಕಾದ್ರೆ ಏನು ಮಾಡಬೇಕು ಅಂತ ನನ್ನನ್ನು ಕೇಳೋರಿದ್ದಾರೆ ಕೆಲವರು. ಏನು ಮಾಡಬೇಡ್ರಯ್ಯ, ನಾನು ಓದಿ ಮರಳಾದೆ ಅಂತಾರಲ್ಲ, ಹಾಗೆ ಓದಿ ಪುಸ್ತಕಗಳಿಗೆ ಮರಳಾದೆ ಹೇಳ್ತಾ ಹೊರಟೆ ಅಂತ. ಒಬ್ಬ ಮೆಚ್ಚಿನ ಲೇಖಕನನ್ನು ಆರಿಸ್ಕೊಡ್ರಿ. ನಿಮ್ಮದೇ ಆಗಿರ್ತಕ್ಕಂಥ ಒಂದು ಮೆಚ್ಚಿನ ಹುಡುಗಿ ಇರ್ತಾಳೆ, ಒಬ್ಬ ಮೆಚ್ಚಿನ ಸಿನಿಮಾ ಇರ್ತದೆ, ಆ ಡೈರೆಕ್ಟರ್ ಸಿನಿಮಾ ನಾನು ನೋಡ್ತೀನಿ ಅಂತ ಕೆಲವರು. ಆ ಥರ ನಾವು ಕೂಡ ಒಬ್ಬ ಆಥರನ್ನ ಚಾಯ್ಸ್ ಮಾಡ್ಕೋಬೇಕು. ಆ ಆಥರನ ಮಾತ್ರ ಅವರು ಎಲ್ಲವನ್ನು ಓದೋವರೆಗೂ ಬೇರೆಯವರು ಓದಬಾರ್ದು. ನನಗೀಗ 64 ವರ್ಷ. ನನ್ನ ಜೀವನದ 30-35 ವರ್ಷ ನಾನು ನಮ್ಮ ತಮ್ಮ ಓದಿನೊಳಗೆ ಸ್ಪರ್ಧೆಗಳನ್ನ ಏರ್ಪಡಿಸ್ತಿದ್ವಿ. ಇದು ಎಷ್ಟು ದಿವ್ಸಕ್ಕೆ ಮುಗಿಸ್ತೀವಿ, ಇದು ಎಷ್ಟು ದಿವ್ಸಕ್ಕೆ ಮುಗಿಸ್ತೀವಿ. ಪರ್ವ ಭೈರಪ್ಪನವರ ಕಾದಂಬರಿಯನ್ನು ನಾವಿಬ್ಬರೂ ಸೇರಿ 2 ದಿವಸದಲ್ಲಿ ಓದಿದ್ದೀವಿ. 2 ದಿವಸದಲ್ಲಿ. ಆಗ ಅಷ್ಟು ಬಿಡುವು ಇರ್ತಿತ್ತು, ಆಮೇಲೆ ಜವಾಬ್ದಾರಿಗಳಿರಲಿಲ್ಲ. ಓದು. ನೀವು ಓದೋದಕ್ಕೆ ಶುರು ಮಾಡಿದರೆ ಒಬ್ಬ ಲೇಖಕನ ಎಲ್ಲ ಕೃತಿಗಳನ್ನು ಓದುವವರೆಗೂ ಇನ್ನೊಬ್ಬ ಲೇಖಕನ ಓದಬಾರ್ದು ಅನ್ನೋದು ನನ್ನ ಪಾಲಿಸಿ. ಭೈರಪ್ಪನ ಸೀರೀಸ್ ಶುರು ಮಾಡಿದಾಗ ನಾನು ಭೈರಪ್ಪನವರ ಎಲ್ಲ ಪುಸ್ತಕಗಳು ಸಿಗುವವರೆಗೂ, ಅಥವಾ ಒಂದು 2-3 ದಿವಸ ಸಿಗಲಿಲ್ಲ ಅಂದರೆ ಏನೂ ಓದ್ತಿರ್ಲಿಲ್ಲ ನಾನು ಆವಾಗ. ಕಂಪ್ಲೀಟ್ ಅವ್ರದ್ದೇ. ಹಾಗೆ ಬೀಚಿಯವರು 20-25 ಕಾದಂಬರಿಗಳು. ಬೀಚಿಯವರು ಎಲ್ಲವನ್ನು ಓದೋವರೆಗೂ ಬೇರೆಯವ್ರದ್ದು ಓದಲಿಲ್ಲ. ಹಾಗೆ ಇವತ್ತಿಗೂ ನಾನು ಅದನ್ನು ಪಾಲಿಸಿದ್ದೀನಿ. ಯಾರು ಓದೋವರೆಗೂ ಸಂಪೂರ್ಣ ಅವ್ರ ಪುಸ್ತಕಗಳು ಮುಗಿಯೋವರೆಗೂ ಬೇರೆ ಪುಸ್ತಕಗಳ ಕಡೆ ತಲೆ ಹಾಕಲ್ಲ. ಯಾಕಂದರೆ ರುಚಿ ಸಿಗಲ್ಲ. ಈಗ ಹೋಟ್ಲಿಗೆ ಹೋಗಿರ್ತೀರಿ, ಎಟ್ ಎ ಟೈಮ್ ನೀವು ದೋಸೆ, ಶಿರಾ, ಉಪ್ಪಿಟ್ಟು, ಇಡ್ಲಿ, ವಡೆ ಹೇಳಿ ಅದು ಇದು ಅಂತಂದರೆ ಹೊಟ್ಟೆ ಕೆಟ್ಟು ಹೋಗ್ತದಾಗಲಿ, ಒಂದು ನಿಮಗೆ ರುಚಿ ಸಿಗಲ್ಲ, ಅಥವಾ ಅದರ ಬಗ್ಗೆ ಒಂದು ನಿಖರವಾಗಿರ್ತಕ್ಕಂಥ ಡಿಸಿಷನ್ ಸಿಗಲ್ಲ. ಒಂದನ್ನೇ ನಾನು ಸುಮಾರು ಅವ್ರ ಪುಸ್ತಕಗಳು ಸಿಗಲಿಲ್ಲ ಅಂದರೆ ಒಂದು 2 ದಿವಸ ಓದಿಬಿಡ್ತಿದ್ದೆ, ಕಣ್ಣಿಗೆ ರೆಸ್ಟ್ ಆಗ್ತದೆ ಅಂಥೇಳಿ. ಅವ್ರ ಪುಸ್ತಕ ಸಿಕ್ಕ ಮೇಲೆ ಮತ್ತೆ ಅದನ್ನೇ. ಹೀಗೆ ಎಲ್ಲ ಲೇಖಕರ ಕೃತಿಗಳನ್ನು ನಾನು, ನನ್ನ ತಮ್ಮ ಸ್ವಾಮಿರಾಜಾಚಾರ್ ಕಾಂಪಿಟೇಷನ್ ಮೇಲೆ ಓದಿದವ್ರು ನಾನು. ಅಂಥ ಓದು ಇವತ್ತು ನಾವೆಲ್ಲೂ ಕಾಣೋದಿಲ್ಲ. ಚುಟುಕನ್ನಾದರೂ ಓದ್ರಿ ಅಂತಂದ್ರೆ ಅದನ್ನೂ ನಮ್ಮ ಜನ ಓದೋದಿಲ್ಲ. ನಾನು ಓದಿದ ಎಲ್ಲ ಪುಸ್ತಕಗಳ ಒಂದು ಮುಖ್ಯವಾಗಿರ್ತಕ್ಕಂಥ ಪಾಯಿಂಟ್ಗಳನ್ನು ಈ ಥರದ ನೋಟ್ಬುಕ್ಗಳು, ಇಂಥ ಒಂದು 50 ನೋಟ್ಬುಕ್ಗಳಿದೆ ನನ್ನ ಹತ್ರ. ಆ ನೋಟ್ಬುಕ್ನಲ್ಲಿ ಬರೆಯೋದೆ. ನಾನು ಸಣ್ಣ ಅಕ್ಷರಗಳಿಗೆ ತುಂಬ ಹೆಸರುವಾಸಿಯಾದವನು. ಇಂಥ ನೋಟ್ಬುಕ್ಗಳಲ್ಲಿ ಇಷ್ಟೇ 1-2 ಲೈನ್ಗಳನ್ನು ಬರ್ಕೊಳ್ಳೋದು. ಯಾಕಂದ್ರೆ ದೊಡ್ಡ ಪುಸ್ತಕ ಆದರೆ ಎಲ್ಲೋ ಇಟ್ಬಿಡ್ತೀವಿ. ಇವಾದರೆ ಹ್ಯಾಂಡಿ, ಜೇಬಲ್ಲಿ. ನಾನು ಬಸ್ಸಲ್ಲಿ, ಟ್ರೈನ್ನಲ್ಲಿ, ಕಾರ್ನಲ್ಲಿ ಹೋಗುವಾಗ ಈ ಥರದ ಪುಸ್ತಕಗಳನ್ನು ಇಟ್ಕೊಂಡೇ ಓದ್ತಾ ಹೋಗ್ತೀನಿ. ಈ ನನ್ನ ವಿಡಿಯೋ ನೋಡಿದ ಮೇಲೆ ನಿಮಗೂ ಹಾಗೆ ಅನಿಸಿತ್ತು ಅಂದರೆ ಸಂತೋಷ. ಇದನ್ನು ಫಾಲೋ ಮಾಡಿ. ಹಾಗೆ ಇನ್ನೊಬ್ಬ
ನನ್ನ ಮೆಚ್ಚಿನ ಲೇಖಕರು ನಮ್ಮ ಬಾಗಲಕೋಟೆಯ ಆನಂದ ಜಂಜಿರವಾಡ್. ಆನಂದ ಜಂಜಿರವಾಡ್ ಅವರು ಬರೆಯುವಂಥ ಶೈಲಿ, ಅವರ ಕೃತಿಗಳು ನಿಜಕ್ಕೂ ಯುವಕರೆಲ್ಲ ಓದಲೇಬೇಕು. ಏನು, ಒಂದು ಮರ ನನ್ನ ತೊಟ್ಟಿಲಾಗಿತ್ತು, ಒಂದು ಮರ ನನ್ನ ತೊಟ್ಟಿಲಾಗಿತ್ತು, ಅದಕ್ಕೆ ಯಾರು ನೀರುಣಿಸಿ ಬೆಳೆಸಿದರೋ ಗೊತ್ತಿಲ್ಲ. ಗಮನ ಇಟ್ಟು ಕೇಳಿ. ಒಂದು ಮರ ನನ್ನ ತೊಟ್ಟಿಲಾಗಿತ್ತು, ಅದಕ್ಕೆ ಯಾರು ನೀರುಣಿಸಿ ಬೆಳೆಸಿದರೋ ಗೊತ್ತಿಲ್ಲ. ಒಂದು ಮರ ನನ್ನ ಚಿತೆಗೆ ಒದಗಲು ಎಲ್ಲೋ ಬೆಳೆಯುತ್ತಿದೆ, ಅದಕ್ಕೆ ಯಾರು ನೀರುಣಿಸುತ್ತಿದ್ದಾರೋ ಗೊತ್ತಿಲ್ಲ. ನೋಡಿ, ಹುಟ್ಟಿನ ಜೊತೆಗೆ ಸಾವಿರ್ತದೆ ಅನ್ನೋದನ್ನು ಕವಿ ಎಷ್ಟು ಚೆನ್ನಾಗಿ ಬರೀತಾನೆ. ಹಾಗೆ ಮುಂದೆ, ಎಲ್ಲರಂತೆ ನಾನೂ ಕೆಲ ಮರಗಳಿಗೆ ನೀರೆರೆದು ಬೆಳೆಸುತ್ತಿದ್ದೇನೆ, ಅವು ಯಾರಿಗೆ ಯಾವುದಕ್ಕೆ ಒದಗುತ್ತವೆಯೋ ನನಗೂ ಗೊತ್ತಿಲ್ಲ. ನೋಡಿ ಎಷ್ಟು ಅದ್ಭುತ. ಒಂದು ಗಿಡವನ್ನು ನೋಡಿದ ತಕ್ಷಣ ಕವಿಗಳಿಗೆ ಇಂಥ ಭಾವನೆ ಹುಟ್ಟುತ್ತೆ, ಜೀವನ ಮರಣಗಳ ಪ್ರಶ್ನೆ ಬಂದು ನಿಲ್ಲುತ್ತೆ ಅಂದರೆ ಅದನ್ನು ನಾವು ಕವಿತ್ವ ಅಂತ ಕರೀಬೇಕು. ನಾವಿವತ್ತು ಅವಳು ಹೊಂಟಳು, ಅವಳ ನೋಡಿ ನನ್ನ ನಕ್ಕಳು, ಈ ಥರ ಅನೇಕ ಯುವ ಕವಿಗಳು ನಮ್ಮ ಕವನಗಳು ತಂದು ಕೊಟ್ಟಾಗ 2 ಲೈನ್ ಓದೋದಾಗೋದಿಲ್ಲ, ಏನೇನೇನೇನೇ ಇರೋದಿಲ್ಲ. ಯಾಕಂದರೆ ಅವರಿಗೆ ಅಧ್ಯಯನ ಅಂತಕ್ಕಂಥ ಒಂದು ಫೌಂಡೇಶನ್ ಇಲ್ಲ. ಇನ್ನೂ ಅನೇಕ ಥರ ಈ ಥರ ಬರೆದುಗಳನ್ನು ನಾನು ನೋಟ್ಗಳು ಮಾಡ್ಕೊಂಡು ನೋಟ್ಬುಕ್ ಮುಖಾಂತರ ಹೇಳ್ತಾ ಇದ್ದೀನಿ. ಮಾತಾಡುತ್ತಿರಲು ಬಾಯ ಕಳಿಸುವುದುಂಟು, ನಿಲ್ಲಿಸಿದರೆ ಮಾತ ನುಂಗಲೆಂಬಂತೆ. ಮಾತಿನಡೆಯೇ ತಲೆ ತೂಕಡಿಸುವರುಂಟು, ತಾಳದೆ ಹೊರೆಯ ನೆಲಕ್ಕೆ ಕುಕ್ಕುವಂತೆ. ನೀವು ಹೇಳ್ತಿರ್ತೀರಿ, ಕೆಲವರು ಕಾರ್ಯಕ್ರಮಗಳು ಕೇಳ್ತೀರಿ, ಭಾಷಣ ಕೇಳ್ತಿರ್ಬೇಕಾದ್ರೆ ತೂಕಡಿಸಿ ಬೀಳ್ತಿರ್ತಾರೆ. ಅದಕ್ಕೆ ಎಷ್ಟು ಚೆನ್ನಾಗಿರ್ತಕ್ಕಂಥ ಕಲ್ಪನೆ ನೋಡ್ರಿ ಇದು. ಮಾತಾಡ್ತಿರಲು ಬಾಯ ಕಳಿಸುವುದುಂಟು, ನೀವು ಮಾತು ಕೇಳ್ತಾರೆ, ನಿಮ್ಮ ಎದುರಿಗೇ ನಿಮ್ಮನ್ನು ನುಂಗು ಹಾಗೆ ಬಾಯಿ ತೆಗಿತಾರೆ. ನಿಲ್ಲಿಸಿದರೆ ಮಾತ ನುಂಗಲೆಂಬಂತೆ, ನನ್ನ ನೂಗ್ತಾರೇನೋ ಅನ್ನೋ ಥರ. ಮಾತಿನಡೆಯೇ ತಲೆ ತೂಕಡಿಸುವರುಂಟು, ತಾಳದೆ ಹೊರೆಯ ನೆಲ ಕುಕ್ಕುವಂತೆ. ನೀವು ಹೇಳಿದ ಮಾತು ಅವ್ರ ತಲೆ ಮೇಲೆ ಹೊರೆಯಂತೆ ಕುಕ್ತೇನೋ ಅನ್ನೋ ಥರ ದಬಗ್ಗಂತ ಮುಂದೆ ಬೋಳಂಥವ್ರನ್ನು ನಾವು ನೋಡಿದ್ದೀವಿ. ಹೀಗಾಗಿ ನಾನು ಈ ಥರದ್ದನ್ನು ಹಿಂಗೆ ಟಿ ವಿಗಳಲ್ಲಿ ಅಥವಾ ನಮ್ಮ ಯೂಟ್ಯೂಬ್ ಚಾನಲ್ಗಳಲ್ಲಿ ಹೇಳ್ತೀನಾಗಲಿ, ಸಭೆಗಳಲ್ಲಿ ಈ ಥರ ಹೇಳೋಕ್ಕಾಗಲ್ಲ. ಯಾಕಂದ್ರೆ ಸಭೆ ಎಲ್ಲರಿಗೂ ಒಂದು ಬ್ರ್ಯಾಂಡ್ ಆಗಿಬಿಡ್ತೀವಿ ನಾವು. ಹಾಸ್ಯನೇ ಇವರು ಬಾಯಿಂದ ಕೇಳಬೇಕು, ಬೇರೆ ಚೆನ್ನಾಗಿರಲ್ಲ ಅಂತ. ಎಷ್ಟೋ ಸರ್ ನಾನು ಕವನ ಓದಿದಾಗ, ನಿಮ್ಮ ಬಾಯಿಂದ ಕವನ ಚೆನ್ನಾಗಿರಲ್ಲ ಸರ್, ನೀವು ಹಾಸ್ಯನೇ ಹೇಳಿ ಸರ್ ಅಂತಾರೆ. ಕವನ ಓದೋರದೇ ಒಂದು ಶೈಲಿ, ಹಾಸ್ಯ ಹೇಳೋದೇ ಒಂದು ಶೈಲಿ, ಗಂಭೀರ ವಿಷಯಗಳು ಮಾತಾಡೋದೇ ಒಂದು ಶೈಲಿ. ಇವನ್ನೆಲ್ಲವನ್ನು ನಾವು ರೂಢಿಗೊಳಿಸಬೇಕಾದ್ರೆ ಓದುವ ಹವ್ಯಾಸವನ್ನು ನಾವು ಹಚ್ಚಿಕೊಳ್ಬೇಕು ಅಂತ ಅನೇಕ ಈ ಥರದ ಪುಸ್ತಕಗಳಲ್ಲಿ ನಾನು ಓದಿದ್ದನ್ನು ಬರೆದದ್ದನ್ನು ನಿಮಗೆ ಹೇಳ್ತಾ ಇದ್ದೀನಿ. ಹಾಗೆ ಎಸ್ ವಿ ಪರಮೇಶ್ವರ ಭಟ್ರು ಇಂದ್ರಛಾಪ, ಹಲಸಿನ ಹಣ್ಣಿನ ತೆರನಿರೆ ನಿನ್ನನ್ನು ಹಿಸಿವರು ಬಂಧು ಬಾಂಧವರು. ಹಲಸಿನ ಹಣ್ಣಿನ ಥರ ಇದ್ದರೆ ಹಿಸಿತಾರೆ ನಿನ್ನ. ಹಲಸಿನ ಹಣ್ಣು ಬಿಡಿಸ್ಬೇಕಾದ್ರೆ ಎಷ್ಟು ರೋಷದಿಂದ ಬಿಡಿಸ್ತೀವಿ. ಹಲಸಿನ ಹಣ್ಣು ನಮ್ಮ ವೈರಿ, ಅದಕ್ಕೆ ಅದನ್ನು ಕರಳು ಬಗೀತೀವಿ ಅಂತಾರೆ ಕೆಲವರು. ಹಲಸಿನ ಹಣ್ಣಿನ ತೆರನಿರೆ ನಿನ್ನನ್ನು ಹಿಸಿವರು ಬಂಧು ಬಾಂಧವರು, ತೆಂಗಿನಕಾಯಿ ತೆರನಿರೆ ನಿನ್ನನ್ನು ಅವರಂತೆಯೇ ತಲೆ ಒಡೆಯುವರು. ನೀನು ಕಾಯಿ ಪಲ್ಯ ಇಂಥವುಗಳಿಗೆ ನಿನ್ನನ್ನು ಹೋಲಿಸ್ಕೊಳ್ಬೇಡ, ಹೋಲಿಸ್ಕೊಂಡ್ರೆ ನಿನ್ನ ಗತಿಯೂ ಇದೆ. ಹಲಸಿನ ಹಣ್ಣಿನ ಥರ ಇದ್ದ ನಿನ್ನ ಹಿಸಿತಾರೆ, ತೆಂಗಿನಕಾಯಿ ಥರ ಗಟ್ಟಿಯಾಗಿದ್ದ ನಿನ್ನನ್ನು ಅದರಂತೆಯೇ ತಲೆ ಹೊಡಿತಾರೆ ಅಂತ. ನೋಡಿ, ಆಯಾ ರೂಪಕಗಳ ಮುಖಾಂತರ ಬದುಕಿನ ಮರ್ಮವನ್ನು ತಿಳಿಸ್ತಕ್ಕಂಥ ಸಾಹಿತ್ಯ ನಿಜವಾದ ಸಾಹಿತ್ಯ. ಇಂಥವುಗಳನ್ನು ಪಠ್ಯಗಳನ್ನಾಗಿ ಮಾಡಬೇಕು ಮಕ್ಕಳಿಗೆ ಪ್ರಾರಂಭಿಕ ಹಂತದಿಂದ ಅನ್ನೋನು ನಾನು. ಜರಗನಹಳ್ಳಿ ಶಿವಶಂಕರ್ ಅವರು ಅನಿರೀಕ್ಷಿತವಾಗಿ ಕಾಲವಶರಾದರು. ಅವ್ರದ್ದು ಎಂತೆಂಥ ಆಧ್ಯಾತ್ಮವನ್ನು ಅದ್ಭುತವಾಗಿ ಹೇಳಿರ್ತಕ್ಕಂಥವ್ರು ಜರಗನಹಳ್ಳಿ ಶಿವಶಂಕರ್ ಅವರು. ದೊಡ್ಡ ದೊಡ್ಡ ಮರಗಳು ನೀಡುವ ಹಣ್ಣುಗಳು ಹಲಸು ಮಾವು ಉಳಿಯಲಾರವು 1-2 ವಾರ, ಸಣ್ಣ ಸಣ್ಣ ಪೈರು ನೀಡುವ ಅಕ್ಕಿ ರಾಗಿ ಜೋಳ ಉಳಿಯುತ್ತವೆ 10-6 ವರ್ಷ. ಭವಿಷ್ಯ ಹೇಳುವ ಗಿಳಿಯ ಭವಿಷ್ಯ ಪಂಜರವಾಸ, ಅಯ್ಯೋ ಗಿಣಿ ಸವೆಸಿತು ಬದುಕು ಆಡಿಸಿದಂತೆ ಧಣಿ. ನೋಡಿ, ಎಂತೆಂಥ ಕವನಕಾರರಿದ್ದರು. ಹೋಗಿ ಬಂದರು ಚಂದ್ರನಲ್ಲಿಗೆ, ಮೆಟ್ಟಿ ಬಂದರು ಹಿಮಾಲಯ ಶಿಖರಗಳಿಗೆ, ಕಾಶಿ ತಿರುಪತಿ ವಿದೇಶ ಊರೂರು ಅಲೆದರು ದಣಿದರು, ಸೇರುವುದು ಕಾಲ ಕೆಳಗಿರುವ ಮಣ್ಣಿಗೆ. ಹಿಮಾಲಯ ಪರ್ವತ ಶಿಖರಗಳ ಮೇಲೆ ಚಂಚಲ ನೀರು ಸಹ ಹಿಮವಾಗಿ ಕುಳಿತು ಧ್ಯಾನದಲ್ಲಿ ಮಗ್ನವಾಗಿರುತ್ತೆ. ನೋಡ್ರಿ, ಹಿಮಾಲಯಕ್ಕೆ ಜನ ಹೋಗೋದೇ ಅಲ್ಲಿ ತಪಸ್ಸನ್ನು ಮಾಡೋದಕ್ಕೆ. ಅಲ್ಲಿ ಆ ಪ್ರದೇಶ ಆಗಿದೆ, ಅಲ್ಲಿ ನೀರು ಕೂಡ ನೋಡಿ ಎಷ್ಟು ಅದ್ಭುತವಾಗಿರ್ತಕ್ಕಂಥ ವರ್ಣನೆ. ಹಿಮಾಲಯ ಪರ್ವತ ಶಿಖರ ಮೇಲೆ ಚಂಚಲ ನೀರು ಸಹ ಹಿಮವಾಗಿ ಕುಳಿತು ಧ್ಯಾನದಲ್ಲಿ ಮಗ್ನವಾಗಿರುತ್ತೆ. ಸಸ್ಯರಾಶಿಯು ಪ್ರತಿ ಹೇಮಂತಲ್ಲೂ ಹಣ್ಣೆಲೆಗಳ ಮತ ದಾನ ಮಾಡಿ ದಕ್ಷ ವಸಂತರಾಜನನ್ನು ಚುನಾಯಿಸುತ್ತದೆ. ನೋಡ್ರಿ, ರಾಜಕೀಯ ನಮ್ಮ ಹಣ್ಣು ಹೂವುಗಳಲ್ಲೂ ಕೂಡ ಇದೆ ಅನ್ನೋದಕ್ಕೆ ಗಮನ ಇಟ್ಟು ಕೇಳಿ. ಸಸ್ಯರಾಶಿಯು ಪ್ರತಿ ಹೇಮಂತದಲ್ಲೂ ಹಣ್ಣೆಲೆಗಳ ಮತದಾನ ಮಾಡಿ. ನೋಡಿ, ಹೇಮಂತ ಋತುವಿನಲ್ಲಿ ಹಣ್ಣೆಲೆಗಳನ್ನು ಕೆಳಗುರುಳಿಸಿ
ಸಸ್ಯರಾಶಿಯು ಪ್ರತಿ ಹೇಮಂತಲ್ಲೂ ಹಣ್ಣೆಲೆಗಳ ಮತದಾನ ಮಾಡಿ ದಕ್ಷ ವಸಂತರಾಜನನ್ನು ಚುನಾಯಿಸುತ್ತದೆ. ಮತ್ತೆ ವಸಂತ ಮಾಸವನ್ನು ಅವೇ ಚುನಾಯಿಸ್ತಾವೆ. ಎಲೆಕ್ಷನನ್ನು ಈ ರೀತಿ ಕೂಡ ಹೇಳ್ಬೋದು. ಎಲೆಕ್ಷನ್ನು ಅಂದ ತಕ್ಷಣ ಗಬ್ಬು ಗಾಡಿದಿ ಅಂತ ನಾವೆಲ್ಲ ಅಂತೀವಿ. ಅಲ್ಲಿ ಬರೀ ಹಣ, ವೈಭವ, ಗೂಂಡಾಗಿರಿ ಇವೇ ನಡೀತಾವಾಗಲಿ ಪ್ರಕೃತಿಯಲ್ಲಿ ನಡೀತಕ್ಕಂಥ ಈ ಚುನಾವಣೆ ಏನಿದೆ, ವಸಂತರಾಜನನ್ನು ಚುನಾಯಿಸೋದು ಇದೆಯಲ್ಲ, ಇದನ್ನು ಕವಿ ಎಷ್ಟು ಅದ್ಭುತವಾಗಿ ಹೇಳೋದಕ್ಕೆ ಯಾರಿಂದ ಸಾಧ್ಯ? ಅದಕ್ಕೆ ಕವಿ ಹೃದಯ ಅನ್ನೋದು, ಕವಿಗಳು ಅನ್ನೋದು ಇವತ್ತು ತಾತ್ಸಾರದ ವತ್ಸಗಳು ಅನ್ಕೊಂಡ್ಬಿಡ್ತೀವಿ ನಾವು. ಅಯ್ಯೋ ಕವಿ ಅಂತೀವಿ. ಆದರೆ ಕವಿ ನಮಗೆ ಹೊಸತೊಂದು ಲೋಕವನ್ನೇ ಕೊಡ್ತಾನೆ, ಹೊಸದೊಂದನ್ನೇ ಸೃಷ್ಟಿ ಮಾಡ್ತಾನೆ. ಸೃಷ್ಟಿ ಒಳಗಿರೋ ವಸ್ತುವನ್ನೇ ತೆಗೆದುಕೊಂಡು ಮತ್ತೊಂದು ಹೊಸ ವಸ್ತುವನ್ನು ಸೃಷ್ಟಿ ಮಾಡ್ತಾನೆ. ನಿಮ್ಮ ದೊಡ್ಡದಾದ ಮನೆಯಲ್ಲಿ ಒಬ್ಬರೇ ಮಲಗುವವರೇ ನೋಡಿ ಕಲಿಯಿರಿ ನದಿಯನ್ನು. ನಿಮ್ಮ ದೊಡ್ಡ ಮನೆಯಲ್ಲಿ ಒಬ್ಬರೇ ಮಲಗುವವರೇ ನೋಡಿ ಕಲಿಯಿರಿ ನದಿಯನ್ನು. ನದಿ ಅದಕ್ಕೆ ಒಂದೇ ನೆಲೆ ಇಲ್ಲ, ಅದೆಷ್ಟು ಜಲಚರಗಳಿಗೆ ಆಶ್ರಯ ನೀಡಿದೆ. ಯಾಕೆ ಹರಿತಾ ಹೋಗ್ತದೆ ನದಿ ಅಂದರೆ, ಮುಂದೆಲ್ಲೋ ಯಾವುದೋ ಒಂದು ಪ್ರಾಣಿನೋ ಒಂದು ಜಂತು ಅದರ ಆಶ್ರಯ ಪಡೀತದೆ, ಕುಡಿತದೆ. ಎಲ್ಲೋ ಇರೋ ಗಿಡಮರಗಳು ಬೇರಿಗೆ ಆ ನೀರು ಹೋಗ್ತದೆ. ನದಿಗಳು ಹರಿಯೋದು ಯಾಕೆ ಅನ್ನೋದನ್ನು ಈ ಮಾತು ಮುಖಾಂತರ ಹೇಳ್ತಾರೆ. ನಿಮ್ಮನ್ನು ತಿನ್ನುತ್ತೇನೆಂದು ದೇಹ ಕಾಳು ಕಡ್ಡಿಗಳಿಗೆ ಹೇಳುತ್ತದೆ. ನಮ್ಮ ದೇಹ ತಿಂದ್ಬಿಡ್ತೀನಿ, ಶೇಂಗಾ ನೋಡಿದೆ, ನೆಲಗಡಲೆ ನೋಡಿದೆ ತಿಂದೆ, ಹೆಸರು ಕಾಳು ನೋಡಿದೆ ತಿಂದೆ. ನಿಮ್ಮನ್ನು ತಿನ್ನುತ್ತೇನೆಂದು ದೇಹ ಕಾಳು ಕಡ್ಡಿಗಳಿಗೆ ಹೇಳುತ್ತದೆ. ನಮ್ಮ ಬೇರುಗಳಿಗೆ ನೀನೇ ಗೊಬ್ಬರ ಎಂದು ಧಾನ್ಯ ದೇಹಕ್ಕೆ ಹೇಳುತ್ತದೆ. ಇವೆರಡೂ ಒಂದು ಮತ್ತೊಂದಕ್ಕೆ ಆಹಾರ. ನೋಡಿದ್ರ ತಿಂದು ಮನುಷ್ಯ ಅದಿರುವಷ್ಟು ಕಾಲ ತಿಂತಾನೆ. ತಿನ್ನು ಬಡ್ಡಿ ಮಗನೇ ಅಂದ್ಕತ್ತವಂಥವು. ತಿಂದು ನೀನು ಸತ್ತು ಹೋಗಿ ಗೊಬ್ಬರ ಆದರೆ ಮತ್ತೆ ನಮಗೆ ಆಹಾರ ಆಗ್ತೀಯ. ಹೇಗಿದೆ ಪ್ರಕೃತಿಯಲ್ಲಿ ನಾವು ತಿನ್ನೋದೇ ನಮ್ಮನ್ನು ತಿನ್ನುತ್ತೆ ಅನ್ನೋದ್ರ ಬಗ್ಗೆ ಇಷ್ಟು ಅದ್ಭುತವಾಗಿರ್ತಕ್ಕಂಥ ಒಂದು ಶಬ್ದಗಳ ಮುಖಾಂತರ ಅದನ್ನು ಕಟ್ಟಿಕೊಡೋದು ಇದೆಯಲ್ಲ, ಅದು ಮಹಾನ್ ಕವಿಗಳಿಂದ ಮಾತ್ರ ಸಾಧ್ಯ. ಹೂಗಳಿಗೆ ಆಶ್ಚರ್ಯ, ಕೆಳಗೆ ನಾರುವ ಗೊಬ್ಬರ, ಸುತ್ತಲೂ ಮುಳ್ಳಿನ ಹಂದರ, ಏಕೆ ಈ ದುಂಬಿಗೆ ಮುತ್ತುವ ಕಾತರ. ಬಾ ನೋಡ್ರಿ, ಹೂಗಳಿಗೆ ಆಶ್ಚರ್ಯ ಆಗುತ್ತಂತೆ. ಕೆಳಗೆ ನಾರುವ ಗೊಬ್ಬರ ಇದೆ, ಸುತ್ತಲೂ ಮುಳ್ಳಿನ ಹಂದರ ಇದೆ, ಆದರೂ ಈ ದುಂಬಿಗೆ ನಮ್ಮನ್ನು ಮುತ್ತುವ ಕಾತರ ಇದೆಯಲ್ಲ. ಇದು ಕವಿ ಸಮಯ, ಕವಿಲೋಕ ಅಂತ ಕರೀತಾರೆ. ಅದಕ್ಕೆ ಓದಿ, ದಯವಿಟ್ಟು ಓದೋದ್ರಿಂದ ನೀವು ಯಾವ ಗುರುವು ಬೇಕಿಲ್ಲ. ಗುರು ಸಿಕ್ಕರೆ ಪುಣ್ಯ ನಿಮ್ಮದು. ಇಂಥ ಓದು ಅಂತ ಹೇಳುವಂಥ ಗುರು ಸಿಗಬೇಕು ನಮಗೆ. ಆ ಗುರುಗಳು ವೈಯಕ್ತಿಕವಾಗಿ ದೈಹಿಕವಾಗಿ ಸಿಗ್ತಾರೋ ಇಲ್ಲ ಗೊತ್ತಿಲ್ಲ, ಆದರೆ ಪುಸ್ತಕಗಳಂಥ ಗುರುಗಳು ಜಗತ್ತಿನಲ್ಲಿ ಯಾರೂ ಇಲ್ಲ. ಗ್ರಂಥಗಳನ್ನು ಗುರುಗಳು ಅಂತಲೇ ಪೂಜೆ ಮಾಡೋ. ನಾವು ಯಾವುದೋ ದೀಪಾವಳಿ ಮುಂದೆನೋ ಯಾವ ಹಬ್ಬದ ಮುಂದೆನೋ ಸರಸ್ವತಿ ಪೂಜೆ ಅಂತೇಳಿ ಎಲ್ಲ ಪುಸ್ತಕ ಇಡ್ತೀವಿ. ಇನ್ನೊಂದು 3 ದಿನ ಪುಸ್ತಕ ಮಾಡಮ್ಮ ಅಂತಿರ್ತಾವೆ ಮಕ್ಕಳು. ಯಾಕಂದರೆ ಪುಸ್ತಕ ಇರ್ತದೆ, ಓದೋ ಕಷ್ಟ ಇರಲ್ಲ ಅಂಥೇಳಿ. ಆದರೆ ಪುಸ್ತಕವನ್ನು ಪೂಜೆ ಮಾಡೋದು ಅಂದರೆ ಅದಕ್ಕೆ ಹೂವು ಕುಂಕುಮ ಹಾಕಿ ಒಂದೇ ಕಡೆ ಇಡೋವಂಥದ್ದೆಲ್ಲ. ಪುಸ್ತಕವನ್ನು ಓದುವುದೇನಿದೆ ಅದು ನಿಜವಾದ ಪೂಜೆ, ನಿಜವಾದ ಅಭಿಷೇಕ, ನಿಜವಾದ ಅಲಂಕಾರ. ಕಣ್ಣುಗಳಿಗೆ ಅಲಂಕಾರ ಪೂಜೆ. ನೀವು ಓದೋದ್ರಿಂದ ಕಣ್ಣುಗಳಿಗೆ ಅಲಂಕಾರ ಮಾಡಿದಂತಾಗ್ತದೆ. ಓದುವವನ ಕಣ್ಣುಗಳ ಹೊಳಪೇ ಬೇರೆ ಇರ್ತದೆ ಅಂತ ಹೇಳ್ತಾರೆ ಅನೇಕರು. ಕನ್ನಡಕದೊಳಗಿದ್ದರೂ ಅವನ ಕಣ್ಣುಗಳಿದ್ರೂ ಕೂಡ ಆ ಹೊಳಪೇ ಬೇರೆ ಅಂತ ಹೇಳ್ತಾರೆ. ಹೀಗೆ ಓದು ಹವ್ಯಾಸ ನಿಮ್ಮದಾಗಲಿ ಅಂತ ಈ ಎಪಿಸೋಡಿಗೆ ವಂದನೆಗಳನ್ನು ಸಲ್ಲಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.